ನಮಸ್ಕಾರ ಫ್ರೆಂಡ್ಸ್. ಸಹಸ್ರ ಚಂಡಿಕಾ ಮಹಾಯಾಗ ಮೂರನೇ ದಿವಸ ಲಲಿತ ಸಹಸ್ರನಾಮ ಬನ್ನಿ ನೋಡೋಣ. ಭಕ್ತಾದಿಗಳು ಸಾಧನೆಗೆ ಗುರುತಿಸಬೇಕು. ಒಬ್ಬೊಬ್ಬರೇ ಬನ್ನಿ, ನಿಧಾನಕ್ಕೆ ಬನ್ನಿ. ನಿಮಗೆ ದಯವಿಟ್ಟು ನಿಧಾನಕ್ಕೆ ಬರಬೇಕು. ತಲೆಬಡಿ ಭಕ್ತಾದಿಗಳಲ್ಲಿ ವಿನಂತಿ. ತಗೊಂಡಿದ ತಕ್ಷಣ ನಿಲ್ಲಬೇಡಿ. ಹೋಗ್ತಾ ಇರ್ಬೇಕು. ಬರ್ತಾರೆ, ಎಲ್ಲ ಬರ್ತಾರೆ, ಎಲ್ಲರೂ ಜೊತೆಯಲ್ಲಿ ಬರ್ತಾರೆ. ನೀವು ನಿಲ್ಲಂಗಿದ್ರೆ ಸೈಡಲ್ಲಿ ನಿಂತ್ಕೊಳ್ಳಿ. ಅಮ್ಮ ಸೈಡಲ್ಲಿ ನಿಂತ್ಕೊಳ್ಳಿ, ಸೈಡಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಯಾರಿಗೂ ಅರ್ಥ ಆಗ್ಬಾರ್ದು. कपालै समूढे महानन्दपीठे निषण्णम् धनुर्बाणपाशाकुशप्रोतहस्तं महास्त्रैपुरं शङ्कराद्वैतमौर्या यदन्नादिभिः ಭಕ್ತಾದಿಗಳು ಒಬ್ಬೊಬ್ಬರೇ ಬರಬೇಕು. ನೂಕುನುಗ್ಲು ಮಾಡಬೇಡಿ, ಸರಸರ ಸಾಲಲ್ಲಿ ಮಾಡಿ. ಇನ್ನ ದಯವಿದೆ ಕಾರ್ಯಕ್ರಮ ಇದೀಗ ತಾನೇ ಪ್ರಾರಂಭ ಆಗಿದೆ. 2 ಸಾಲಲ್ಲಿ ಬನ್ನಿ, ನಿಧಾನಕ್ಕೆ ಬರಬೇಕು ಎಲ್ಲರೂ. ಶಿವಸ್ಯಾಪಿ ಜೀವತ್ವಮಾಪ ಕಾರ್ಯಕ್ರಮ ಇದೀಗ ತಾನೇ ಪ್ರಾರಂಭವಾಗಿದೆ. ಭಕ್ತಾದಿಗಳು ಸರತಿ ಸಾಲಲ್ಲಿ ನಿಧಾನಕ್ಕೆ ಬರಬೇಕು. ದಯವಿಟ್ಟು ನೂಕುನುಗ್ಲು ಮಾಡ್ಕೋಬೇಡಿ. ಸಮಾಕುಂಚ ಮೂಲಂ ಹೃದಯ ಶರೀರೇ ಭಕ್ತ್ಯವರ್ಗೇ ಕಲತ್ರೆ ವಿರಕ್ತಸ್ಯ ಯದಾ ಕಸ್ಮಿಕಂ ಜ್ಯೋತಿರಾನಂದರೂಪಂ ಸಮಾಧೌ ಭವೇತ್ತನ್ಯಮೇಕಂ ವಿಭಜ್ಯ ವಿಧಾತೆ ವಿಜೀವ ಶಿವಶ್ಚೇತನಂ. ಭಕ್ತಾದಿಗಳು ಜಲ್ದಿ ಕೂತ್ಕೋಬೇಕು. ಶಿವಸ್ಯಾಪಿ ಜೀವತ್ವಮಾಪ ಪೂಜಾರಿಗಳು ಬಂದಿದ್ದಾರೆ. ಪುನರ್ಜೀವವೇದಂ ಶಿವಂ ಕಾಕರೋಷಿ ಸಮಾಗುಂಚ ಮೂಲಂ ಹೃದಯಸ್ಯ ವಾಯುಂ ಮನೋಭ್ರೂಬಿಲಂ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಲಲಿತ ಸಹಸ್ರನಾಮ ಎಲ್ಲರಿಗೂ ಗೊತ್ತಿರಲ್ಲ. ಅದಕ್ಕೆ ಮುನೀನಾಂ ಗಣೋಯಂ ತದೇತತ್ವಾಂ ಜಹೀಮಃ ನಿವೃತ್ತಿ ಪ್ರತಿಷ್ಠಾ ಚ ವಿದ್ಯಾ ಚ ಶಾಂತಿ ಅಗಾಧೇ ಪ್ರಸಂಸಾರ ಪಂಡೇ ನಿಮಗ್ನಂ ಕಲತ್ರಾದಿಹಾರೇಣ ಖಿನ್ನಂ ಚಂಡಿಕಾ ಮಹಾಯಾಗ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಲ ಅವಾಪ್ತಿ ಸಿದ್ಧ್ಯರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಪುರುಷಾರ್ಥ ಪುಣ್ಯಫಲ ಸಿದ್ಧ್ಯರ್ಥಂ ಯಾವಜ್ಜೀವ ಸೌಮಂಗಲ್ಯತಾ ಸಿದ್ಧ್ಯರ್ಥಂ ಸಂಕಲ್ಪಲಕ್ಷ್ಮೀ ಮಹಾಸರಸ್ವತಿ ತ್ರಿಗುಣಾತ್ಮಿಕ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಪರಿಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಸಂಕಲ್ಪಿತ ಪ್ರಕಾರೇಣ ಲಲಿತಾ ತ್ರಿಪುರ ಸುಂದರಿ ದೇವತಾ ಉದ್ದೇಶ್ಯ ಅನ್ಯೋನ್ಯ ಸಹಾಯೇನ
ಭಾಗಧಾರಿಣಿ ಮೂಲಮದೇವನ ಕುಲಾಮುದೈಕ ರಸಿಕಾ ಕುಲಸಂಕೇತ ಪಾಲಿನಿ ದಿನಾಂಕನ ಕುಲಾಮಸ್ತಸ್ತಾ ಕೂಲಿನಿ ಕುಲಯೋಗಿನಿ ಕುಲಾಸಮಯಾನ್ ಪ್ರಸ್ಥ ಸಮಯ ಕಾಲ ತತ್ಪದ ಮೂಲಾಧಾರಿಣಿ ಶ್ರೀ ಮಾತ್ರೇ ನಮಃ. ತುಂಬಾ ಪವಿತ್ರವಾದ ನಿನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಚಂಡಿಕಾದೇವಿ ನೋಡ್ದಂಗೆ ಆಗೋದು. ಎಷ್ಟು ಆನಂದನೇ ಅಂತ ಈ ಶಬ್ದ ಅನ್ನೋದಿರುತ್ತೆ. ಇವಾಗ ನೀವು ಲಲಿತ ಪಾರಾಯಣ ಮಾಡ, ಅಲ್ಲಿ ಚಂಡಿಕಾ ಪಾರಾಯಣ ಮಾಡ್ತಾ ಇರ್ತಾರೆ. ಈ ಶಬ್ದ ಅನ್ನೋದು ಎಷ್ಟು ಪವರ್ಫುಲ್ ಅಂದ್ರೆ ಅದಕ್ಕಿಂತ ಪವರ್ಫುಲ್ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗ ಒಂದು ಶಬ್ದ ಮಾಡ್ತಾ ಇದ್ರೆ ಸೌಂಡ್ ಪೊಲ್ಯೂಷನ್ ಅಂತ ಹೇಳ್ತೀವಿ ನಾವು. ಸೌಂಡ್ ಪೊಲ್ಯೂಷನ್ ಅಂದ್ರೆ ಸೌಂಡ್ ಅಲ್ಲೇ ಇದು ಪೊಲ್ಯೂಷನ್ ಮಾಡೋದು, ಅಂದ್ರೆ ಸೌಂಡ್ ಅಲ್ಲೇ ಪವಿತ್ರ ಮಾಡೋದು. ಆ ಫೌಂಡೇಶನ್ ಹಾಕಿದ ಇದು ಶಬ್ದ ಮಾಡ್ತಾ 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 ಅಂದ್ರೆ ಅದರಲ್ಲೆಲ್ಲ ನಮ್ದು ನಾವು ಪೊಲ್ಯೂಷನ್ ಮಾಡಿ